ನಮಸ್ತೆ ಕರ್ನಾಟಕ, ನನ್ನ ಹೆಸರು ಪ್ರಶಾಂತ್ ಆ್ಯಂಡ್ ವೆಲ್ಕಮ್ ಟು ದ ಚಾನಲ್. ಹೋಪ್ ಯು ಆಲ್ ಆರ್ ಡೂಯಿಂಗ್ ಫೈನ್. ಸೊ ಇಲ್ಲಿವರೆಗೂ ನಾವು ಮನೆಯಲ್ಲೇ ಎತ್ಕೊಂಡು ಯಾವುದೇ ಎಕ್ವಿಪ್ಮೆಂಟ್ ಯೂಸ್ ಮಾಡದೆ ಯಾವ ಥರ ವರ್ಕೌಟ್ ಮಾಡೋದು ಅಂತ ನಮ್ಮ ಪ್ರೀವಿಯಸ್ ವೀಡಿಯೋಲ್ಲಿ ನೋಡಿದ್ವಿ. ಸೊ ಇನ್ನು ಮುಂದೆ ಲಿಟಲ್ ಬಿಟ್ ಲೆವೆಲ್ ಅಹೆಡ್. ಸೊ ಒಂದು ಸಿಂಗಲ್ ಎಕ್ವಿಪ್ಮೆಂಟ್ ಯೂಸ್ ಮಾಡಿ ನಾವು ಹೋಲ್ ಬಾಡಿ ಹೇಗೆ ಟ್ರೈನ್ ಮಾಡ್ಬೋದು ಅಂತ ನೋಡುವ. ಇದು ಕೂಡ ನೀವು ಮನೇಲಿ ಎತ್ಕೊಂಡು ಟ್ರೈನ್ ಮಾಡ್ಬೋದು. ಸೊ ಆ ಎಕ್ವಿಪ್ಮೆಂಟ್ ಯಾವುದು ಅಂತ ಹೇಳ್ತೀನಿ. ಅಲ್ಲಿವರೆಗೂ ಕೀಪ್ ವಾಚಿಂಗ್. ಸೊ ಗೈಸ್, ನಾವಿವತ್ತು ರೆಸಿಸ್ಟೆನ್ಸ್ ಬ್ಯಾಂಡಿಂದ ಟ್ರೈನ್ ಮಾಡುವ. ಈಗ ರೆಸಿಸ್ಟೆನ್ಸ್ ಬ್ಯಾಂಡ್ ಏನಕ್ಕೆ ಅಂತ ನೀವು ಕೇಳ್ತೀರಾ. ಸೊ ಬೇಸಿಕ್ ರೀಸನ್, ರೆಸಿಸ್ಟೆನ್ಸ್ ಬ್ಯಾಂಡ್ ಹೆವಿಯಾಗಿರಲ್ಲ. ನೀವು ಇದನ್ನು ಎಲ್ಲಿ ಬೇಕಾದರೂ ಕ್ಯಾರಿ ಮಾಡ್ಬೋದು. ನಿಮ್ಮ ಬ್ಯಾಕ್ ಪ್ಯಾಕಲ್ಲಿ ಆರಾಮಾಗಿ ಬಂದುಬಿಡುತ್ತೆ. ಯು ಕ್ಯಾನ್ ಟ್ರೈನ್ ಎನಿವೇರ್ ಯು ವಾಂಟ್. ಸೆಕೆಂಡ್ ಥಿಂಗ್, ರೆಸಿಸ್ಟೆನ್ಸ್ ಬ್ಯಾಂಡ್ ತುಂಬಾ ಚೀಪ್ ಇರುತ್ತೆ ಡಂಬಲ್ಗೆ ಕಂಪೇರ್ ಮಾಡಿದ್ರೆ. ಬಿಕಾಸ್ ಒಂದು 10 kg ಡಂಬಲ್ ಇಂಡಿವಿಜುವಲ್ ಪೇರ್ ಆದರೆ 100 kg ಇನ್ನೊಂದು ಡಂಬಲ್ಗೆ ಹೋಗಬೇಕಾಗುತ್ತೆ. ಇದು ಆ ಥರ ಅಲ್ಲ. ನೀವು ಇದ್ರ ಲೆಂತ್ ಶಾರ್ಟ್ ಮಾಡಿಕೊಂಡು ರೆಸಿಸ್ಟೆನ್ಸ್ ಇನ್ಕ್ರೀಸ್ ಕೂಡ ಮಾಡ್ಬೋದು. ಸೊ ರೆಸಿಸ್ಟೆನ್ಸ್ ಬ್ಯಾಂಡ್ ಗುಡ್. ಸೊ ಇದರಲ್ಲಿ ತುಂಬ ವೆರೈಟೀಸ್ ಬರುತ್ತೆ. ಈಗ ನನ್ನ ಹತ್ರ ಇರೋದು ನಾರ್ಮಲ್ ಹ್ಯಾಂಡಲಲ್ಲಿರೋ ರೆಸಿಸ್ಟೆನ್ಸ್ ಬ್ಯಾಂಡ್ ಇದೆ. ಹಾಗೆ ನಮ್ಮ ಹತ್ರ ಒಂದು ಬೆಲ್ಟ್ ಇದು ಕೂಡ ಇದೆ. ಸೊ ಇದು ಥಿನ್ ಬ್ಯಾಂಡ್ ರೆಸಿಸ್ಟೆನ್ಸ್ ಬ್ಯಾಂಡ್. ಸೊ ಇದನ್ನು ಕೂಡ ನೀವು ಯೂಸ್ ಮಾಡ್ಬೋದು. ಅಥವಾ ನಮ್ಮ ಹತ್ರ ಒಂದು ದಪ್ಪದ್ದು ಕೂಡ ಇದೆ, ನಾವು ಹರಿದಾಕಿದ್ದೀವಿ ಇದನ್ನು. ಸೊ ಇದೊಂದಿದೆ. ಸೊ ಬೇರೆ ಬೇರೆ ರೆಸಿಸ್ಟೆನ್ಸ್, ನಿಮ್ಗೆ ಯಾವ ರೆಸಿಸ್ಟೆನ್ಸ್ ನಿಮಗೆ ಅನುಕೂಲ ಆಗುತ್ತೋ ಸೊ ನೀವು ಅದೇ ರೆಸಿಸ್ಟೆನ್ಸ್ ಬ್ಯಾಂಡನ್ನು ಯೂಸ್ ಮಾಡ್ಕೋಬೋದು. ಸೊ ಇವತ್ತು ನಾವು ನಮ್ಮ ಬ್ಯಾಂಡ್ ಸೀರೀಸಲ್ಲಿ ಎಲ್ಲರಿಗಿಂತ ಮುಂಚೆದಾಗಿ ಬೈಸೆಪನ್ನು ಹೇಗೆ ಟ್ರೈನ್ ಮಾಡೋದು ಅಂತ ನೋಡುವ. ಸೊ ಕೀಪ್ ವಾಚಿಂಗ್. ಸೊ ಗೈಸ್, ಬೈಸೆಪಲ್ಲಿ ನಮ್ಮ 2 ಮಸಲ್ ಹೆಡ್ ಹಿಟ್ ಆಗುತ್ತೆ. ಸೊ ಅದಕ್ಕೆ ಅದನ್ನು ಬೈಸೆಪ್ಸ್ ಅಂದರೆ ಬೈ ಅಂದರೆ 2, ಅದಕ್ಕೆ ಅದನ್ನು ಬೈಸೆಪ್ಸ್ ಅಂತ ಹೇಳ್ತಾರೆ. ಸೊ ವಿ ಹ್ಯಾವ್ 2 ಮಸಲ್ ಹೆಡ್ಸ್. ದ ಲಾಂಗ್ ಹೆಡ್ ಏನಿರುತ್ತೋ ಅದು ನಮ್ಮ ಬೈಸೆಪ್ಪಿನ ಪೀಕ್ ಡಿಸ್ಪ್ಲೇ ಮಾಡುತ್ತೆ ಯಾವತ್ತು. ಹಾಗೆ ನಮ್ಮ ಶಾರ್ಟ್ ಹೆಡ್ ಏನಿರುತ್ತೋ ಅದು ಬೈಸೆಪ್ಪಿನ ಥಿಕ್ನೆಸ್ ಡಿಸ್ಪ್ಲೇ ಮಾಡುತ್ತೆ. ಸೊ ಇವತ್ತು ಮಾಡೋ ಎಲ್ಲ ವರ್ಕೌಟ್ಸ್ ಕೂಡ ಈ 2 ಮಸಲ್ ಹೆಡ್ನ ಟ್ರೈನ್ ಮಾಡುವಂಥ ವರ್ಕೌಟ್ಸ್ಗಳು. ಸೊ ಲೆಟ್ಸ್ ಸ್ಟಾರ್ಟ್ ವಿತ್ ದ ಫಸ್ಟ್ ವರ್ಕೌಟ್. ಸೊ ನಾರ್ಮಲ್ ಬೈಸೆಪ್ ಕರ್ಲ್ಸ್, shoulders tucked in, chest up. ಸೊ ಇದು ನಮ್ಮ ಫಸ್ಟ್ ಸೆಟ್. ಯಾರು ಕೂಡ ಇದನ್ನು ಈ ಥರ ಎತ್ತೋದಾಗಲಿ ಅಥವಾ ಈ ಥರ ಮಾಡೋದಾಗಲಿ ಮಾಡಬೇಡಿ. ತುಂಬಾ ಕಂಟ್ರೋಲ್ಡ್ ಆಗಿ ಸ್ಲೋಲಿ ಈ ವರ್ಕೌಟನ್ನು ಮಾಡಿ. ಈಗ ಯಾರು ಬಿಗಿನರ್ಸ್ ಇರ್ತಿರೋ ಅವರು ಅರೌಂಡ್ 8 to 12 reps ಮಾಡ್ಬೋದು. ಆ್ಯಂಡ್ ಯಾರು ಅಡ್ವಾನ್ಸ್ ಆಗಿರ್ತಿರೋ ಅವರ ಸೇಮ್ ವರ್ಕೌಟ್ 10 to 15 reps ಮಾಡ್ಬೋದು. ಇದನ್ನು 3 ರಿಂದ 4 ಸೆಟ್ ಮಾಡಿ ಆವಾಗಲೇ ಎಫೆಕ್ಟ್ ಆಗುತ್ತೆ. ಸೊ ಮೂವಿಂಗ್ ಟುವರ್ಡ್ಸ್ ಅವರ್ ನೆಕ್ಸ್ಟ್ ವರ್ಕೌಟ್. ಸೊ ಗೈಸ್, ನಮ್ಮ ಫಸ್ಟ್ ವರ್ಕೌಟ್ ಬೈಸೆಪ್ ಕರ್ಲ್ಸ್. ಸೊ ನಮ್ಮ ಸೆಕೆಂಡ್ ವರ್ಕೌಟ್ ಹ್ಯಾಮರ್ ಕರ್ಲ್ಸ್. ಅದನ್ನು ಹೇಗೆ ಮಾಡೋದಂತ ನೋಡಿ. ಸಿಮಿಲರ್, ನೀವು ಡಂಬಲಲ್ಲಿ ಹ್ಯಾಮರ್ ಕರ್ಲ್ ಹೇಗೆ ಮಾಡ್ತೀರೋ ಅದೇ ಥರ ಈಗ ಬೈಸೆಪ್ ಕರ್ಲಲ್ಲಿ ನಿಮ್ಮ ಕೈ ನೀವು ಈ ಗ್ರಿಪ್ಪನ್ನು ಇಟ್ಕೊಂಡು ಮಾಡಿರ್ತೀರ, ಈ ಗ್ರಿಪ್ಪನ್ನು. ಸೊ ಈಗ ನೀವು ಹ್ಯಾಮರ್ ಕರ್ಲ್ ಮಾಡಬೇಕಿದ್ರೆ ಇದನ್ನು ಸೈಡಲ್ಲಿ ಇಟ್ಕೊಂಡು ದೆನ್ ನೀವು ಡಂಬಲ್ ಹೇಗೆ ಇಟ್ಕೊಳ್ತೀರೋ ಹಾಗೆ ಇಟ್ಕೊಂಡು ಕಂಟಿನ್ಯೂ ಮಾಡ್ಬೋದು. ಸೊ ಗೈಸ್, ಇದು ನಿಮ್ಮ ಸೆಕೆಂಡ್ ವರ್ಕೌಟ್. ಇದನ್ನು ಕೂಡ ಬಿಗಿನರ್ಸ್ 8 to 12 reps ಮಾಡಿ. ಹಾಗೆ ಅಡ್ವಾನ್ಸ್ ಲೆವೆಲ್ ಇದ್ದವರು 10 to 15 reps ಮಾಡಿ. ಸೊ ಗೈಸ್, ಈಗ ನಮ್ಮ ಮೂರನೇ ವರ್ಕೌಟ್ಗೆ ನೀವು ನಿಮ್ಮ ಕಿಟಕಿ ಆಗಲಿ ಗೋಡೆ ಆಗಲಿ ಅಲ್ಲಿ ಏನು ಅದನ್ನು ರೆಸಿಸ್ಟೆನ್ಸ್ ಬ್ಯಾಂಡನ್ನು ಹ್ಯಾಂಗ್ ಮಾಡಿ ಮಾಡುವಂಥ ವರ್ಕೌಟ್. ಇದನ್ನು ನೋಡಿ ಯಾವ ಥರ ಮಾಡ್ತಾರೆ. ಸೊ ನನ್ನ ಹತ್ರ ರಾಡ್ ಅವೈಲೇಬಲ್ ಇದೆ, ನಾನು ಇಲ್ಲಿ ಇದನ್ನು ಹ್ಯಾಂಗ್ ಮಾಡಿದ್ದೀನಿ. ನಾರ್ಮಲ್ ಗ್ರಿಪ್. ಈಗ ನಿಮ್ಮ ಎಲ್ಬೋ ಕೆಳಗಡೆ ಮೇಲೆ ಹೋಗಬಾರ್ದು. ಎಲ್ಬೋ ಯಾವತ್ತು ಫಿಕ್ಸ್ಡ್ ಆಗಿರಬೇಕು. ಆ್ಯಂಡ್ ದೆನ್ ಫುಲ್. ಈಗ ನಿಮಗೆ ಇಫ್ ಇನ್ ಕೇಸ್ ರೆಸಿಸ್ಟೆನ್ಸ್ ಜಾಸ್ತಿ ಬೇಕಾಯಿತು ಅಂದರೆ ನೀವು ಒಂದು ಹೆಜ್ಜೆ ಹಿಂದೆ ಹೋಗ್ಬೋದು. ಹಿಂದೆ ಹೋಗಿ ಕೂಡ ಇದು ಎಕ್ಸ್ಟ್ರಾ ರೆಸಿಸ್ಟೆನ್ಸ್ ಬೇಕಿದ್ರೆ ಮಾಡೋಣ. ಸೊ ಇದು ನಮ್ಮ ಮೂರನೇ ಬೈಸೆಪ್ ವರ್ಕೌಟ್. ಇದನ್ನು ಕೂಡ ಬಿಗಿನರ್ಸ್ 8 to 12 reps ಮಾಡಿ. ಹಾಗೆ ಅಡ್ವಾನ್ಸ್ ಇದ್ದವರು ಅರೌಂಡ್ 10 to 15 reps 3 ರಿಂದ 4 ಸೆಟ್ ಮಾಡಿ. ಸೊ ಗೈಸ್, ನಮ್ಮ ಫೋರ್ತ್ ವರ್ಕೌಟ್ ಬೈಸೆಪ್ ಪ್ರೀಚರ್ ಕರ್ಲ್. ಈಗ ನೀವು ಯೂಶಲಿ ಪ್ರೀಚರಲ್ಲಿ
ಯಾವ ಥರ ನಿಮ್ಮ ಕೈ ಪೊಸಿಷನ್ ಇರುತ್ತೋ ಸೇಮ್ ಅದನ್ನೇ ನಾವು ರೆಪ್ಲಿಕೇಟ್ ಮಾಡ್ತೀವಿ. ಹೇಗೆ ಮಾಡೋದು ಅಂತ ನೋಡಿ. ಫಾರ್ ಎಕ್ಸಾಂಪಲ್ ಇದನ್ನು ರೆಸಿಸ್ಟೆನ್ಸ್ ಬ್ಯಾಂಡನ್ನು ಕೆಳಗಡೆ ಎಲ್ಲಾದರೂ ಸಿಕ್ಸ್ಕೊಂಡು ಗ್ರಿಪ್ಪನ್ನು ಈ ಥರ ಇಟ್ಕೊಂಡು ಕೈಗಳು ಮುಂದೆ, ಕೈಗಳು ಹಿಂದೆ ಹೋಗಬಾರ್ದು, ಮುಂದೆ ದೆನ್ ಪುಲ್. ಸೊ ಇದು ನಿಮ್ಮ 4th ವರ್ಕೌಟ್. ಇದನ್ನು ಕೂಡ 3 ರಿಂದ 4 ಸೆಟ್ಸ್ ಮಾಡಿ. ಸೊ ಗೈಸ್, ನಮ್ಮ 5ನೇ ವರ್ಕೌಟ್ ನಮ್ಮ ಲಾಂಗ್ ಹೆಡ್ಡನ್ನು ಟ್ರೈನ್ ಮಾಡುತ್ತೆ. ಸೊ ಯಾವ ಥರ ಅಂತ ನೋಡಿ. ಫಾರ್ ಎಕ್ಸಾಂಪಲ್ ನಾನು ಈ ಥರ ನಿಂತ್ಕೊಂಡಿದ್ರೆ ನನ್ನ ಕೈಗಳು ಮುಂದೆ ಇರಬಾರ್ದು, ಹಿಂದೆ ಇರಬೇಕು ಈ ಪೊಸಿಷನಲ್ಲಿ. ಸೊ ಚೆಸ್ಟ್ ಅಪ್ ಆ್ಯಂಡ್ ದೆನ್ ಸ್ಲೋಲಿ ಗೋ. ನಿಮ್ಮ ಎಲ್ಬೋಸ್ ಯಾವತ್ತೂ ಮೂವ್ ಆಗಬಾರ್ದು. That's it. ಇದನ್ನು ಕೂಡ 3 ರಿಂದ 4 ಸೆಟ್ಸ್ ಮಾಡಿ. ಎವ್ರಿ ಸೆಟ್ ಶುಡ್ ಕಂಟೈನ್ ಅಟ್ ಲೀಸ್ಟ್ 10 to 15 ರೆಪಿಟೇಷನ್ಸ್. ಸೊ ಗೈಸ್, ನಮ್ಮ ಲಾಸ್ಟ್ ವರ್ಕೌಟ್ ಕಾನ್ಸಂಟ್ರೇಷನ್ ಕರ್ಲ್ಸನ್ನು ಹೇಗೆ ಮಾಡ್ತಾರೆ ನೋಡಿ. ಈಗ ಬ್ಯಾಂಡನ್ನು ಒಂದು ಕಾಲಲ್ಲಿ ಸಿಕ್ಕಿಸಿ ಪ್ಲೇಸ್ ಮಾಡಿ. ನಿಮಗೆ ಎಷ್ಟು ಉದ್ದ ಬೇಕು, ನಿಮಗೆ ಎಷ್ಟು ರೆಸಿಸ್ಟೆನ್ಸ್ ಬೇಕು ಅಷ್ಟು ನೀವೇ ಡಿಸೈಡ್ ಮಾಡ್ಕೊಳ್ಳಿ. ದೆನ್ ನಾರ್ಮಲ್ ನೀವು ಡಂಬಲ್ ಕಾನ್ಸಂಟ್ರೇಷನ್ಸ್ ಹೇಗೆ ಮಾಡ್ತೀರೋ ಸೇಮ್ ಅದೇ ಥರ ಈ ರೆಸಿಸ್ಟೆನ್ಸ್ ಬ್ಯಾಂಡ್ ಇಟ್ಕೊಂಡು ಸ್ಟಾರ್ಟ್. That's it. ಈಗ ಅದರ ಹ್ಯಾಂಡ್ ಸೊ ಇದೇ ಥರ ಈಚ್ ಅಂದರೆ ಎವ್ರಿ ಆರ್ಮ್ ಮೇಲೆ 15 ರೆಪಿಟೇಷನ್ಸ್ವರೆಗೂ ಮಾಡಿ ಅರೌಂಡ್ 3 to 4 ಸೆಟ್ಸ್ ಮಾಡಿ. ಸೊ ಗೈಸ್, ಇದು ನಮ್ಮ ಇವತ್ತಿನ ಬೈಸೆಪ್ ವರ್ಕೌಟ್. ಇದೇ ಥರ ನಾವು ಹೋಲ್ ಬಾಡಿ ವರ್ಕೌಟ್ ಯೂಸಿಂಗ್ ರೆಸಿಸ್ಟೆನ್ಸ್ ಬ್ಯಾಂಡ್ ಅನ್ನೋ ವೀಡಿಯೋಸ್ ತೊಗೊಂಬರ್ತಾ ಇದ್ದೀವಿ. ಸೊ ಪ್ಲೀಸ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಇಫ್ ಇನ್ ಕೇಸ್ ನೀವು ಇನ್ನೂವರೆಗೂ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ. ಹಾಗೆ ನಿಮಗೆ ಯಾವುದೇ ಕ್ವೆರೀಸ್ ಇದ್ದರೂ ನಮಗೆ ಪ್ಲೀಸ್ ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ, ನಾವು ಆದಷ್ಟು ಅದಕ್ಕೆ ರಿಪ್ಲೈ ಮಾಡೋಕ್ಕೆ ಟ್ರೈ ಮಾಡ್ತೀವಿ. ಚಾನಲನ್ನು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಒಟ್ಟಿಗೆ ಶೇರ್ ಮಾಡಿ, ನಮಗೆ ತುಂಬಾ ಹೆಲ್ಪ್ ಆಗುತ್ತೆ. ಹಾಗೆ ಇವತ್ತು ತೋರಿಸಿರೋ ಎಲ್ಲ ರೆಸಿಸ್ಟೆನ್ಸ್ ಬ್ಯಾಂಡ್ ಲಿಂಕ್ ಕೂಡ ನಾನು ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ. ನಿಮ್ಗೆ ಬೇಕಿದ್ರೆ ನೀವು ಅಲ್ಲಿಂದ ಪರ್ಚೇಸ್ ಮಾಡ್ಬೋದು. ಪುನಃ ಸಿಗೋಣ.